For the languages, previous class we discussed the so many concept. Let's sort what is software, application of software, type of softwares, and what is operating system, what is the function of operating system, and operating systems types, nothing but GUI and non GUI. Next go for the programming language. Programming ಲ್ಯಾಂಗ್ವೇಜ್. ಓಕೆ, ಏನಕ್ಕಪ್ಪ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಕು ಅಂದರೆ, ನಿಮ್ಮ ಕಂಪ್ಯೂಟರ್ಗೆ ಮನುಷ್ಯನ ಥರ ಯಾವ ಭಾಷೆ ಬೇಕಾದರೆ ಆ ಭಾಷೆ ಅರ್ಥ ಆಗಲ್ಲ. ಅದು ಒಂದು ಮೆಕ್ಯಾನಿಕಲ್ ಡಿವೈಸ್, ಅದು ಒಂದು ವಸ್ತು ಆಗಿರೋದ್ರಿಂದ ಏನಾಗುತ್ತೆ, ಅದಕ್ಕೆ ತನ್ನದೇ ಆದ ಭಾಷೆ ಬೇಕಾಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ. ಅದರಿಂದ ಏನು ಮಾಡ್ತಾರೆ, ಲ್ಯಾಂಗ್ವೇಜಸ್ನ ಕ್ಲಾಸಿಫೈ ಮಾಡ್ತಾರೆ. ಓಕೆನಾ. ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ ಎರಡು ವಿಧಾನ ಇದೆ. ಒಂದು ಲೋ ಲೆವೆಲ್ ಲ್ಯಾಂಗ್ವೇಜ್, ಇನ್ನೊಂದು ಹೈ ಲೆವೆಲ್ ಲ್ಯಾಂಗ್ವೇಜ್. ಒಂದು ಲೋ ಲೆವೆಲ್ ಲ್ಯಾಂಗ್ವೇಜ್, ಇನ್ನೊಂದು ಹೈ ಲೆವೆಲ್ ಲ್ಯಾಂಗ್ವೇಜ್. ಆಯಿತಾ. ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಥವಾ ಲ್ಯಾಂಗ್ವೇಜ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಟೂ ಟೈಪ್ಸ್. ಒನ್ ಈಸ್ language can be classified as two types. One is low level language, second one high level language, third one assemble language. ಓಕೆ, ಲ್ಯಾಂಗ್ವೇಜಲ್ಲಿ ಎಷ್ಟು ವಿಧಾನ ಇದೆ, ಟೈಪ್ ಆಫ್ ಲ್ಯಾಂಗ್ವೇಜ್. ಒಂದು ಲೋ ಲೆವೆಲು, ಹೈ ಲೆವೆಲು, ಅಸೆಂಬಲ್ ಲೆವೆಲ್ ಲ್ಯಾಂಗ್ವೇಜ್. ಓಕೆನಾ. ಲ್ಯಾಂಗ್ವೇಜ್, ದ ಕಂಪ್ಯೂಟರ್ ಹ್ಯಾವ್ three types of language: low level language, high level language, assemble language. ಈ low level language is also called as machine language ಅಂತ ಕೂಡ ಕರೀತಾರೆ. ಓಕೆ, ನೆಕ್ಸ್ಟ್ ನಾವು ಮಿಷಿನ್ ಲ್ಯಾಂಗ್ವೇಜ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮಿಷಿನ್ ಲ್ಯಾಂಗ್ವೇಜ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಹೆಡಿಂಗ್ ಲೋ ಲೆವೆಲ್ or machine language. ಲೋ ಲೆವೆಲ್ ಆರ್ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್. ಈ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಏನಪ್ಪ ಅಂದರೆ, ಕಂಪ್ಯೂಟರ್ಗೆ ಅರ್ಥ ಆಗೋ ರೀತಿ ಮಾಡಬೇಕು ಅಂದರೆ, ಕಂಪ್ಯೂಟರ್ಗೆ ಅರ್ಥ ಆಗೋದು ಒಂದೇ ಒಂದು ಲ್ಯಾಂಗ್ವೇಜು, ಮಿಷಿನ್ ಲ್ಯಾಂಗ್ವೇಜ್. ಆ ಮಿಷಿನ್ ಲ್ಯಾಂಗ್ವೇಜ್ ಏನಿರುತ್ತೆ ಅಂದರೆ, ಈಸ್ ಎ ಕಾಂಬಿನೇಷನ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್. ಮಿಷಿನ್ ಲ್ಯಾಂಗ್ವೇಜು 0 ಮತ್ತು 1 ಕಾಂಬಿನೇಷನಲ್ಲಿ ಇರುತ್ತೆ. ಓಕೆನಾ. ಅದಕ್ಕೆ ಮಿಷಿನ್ ಲ್ಯಾಂಗ್ವೇಜ್ ಅಂತೀವಿ. ದ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಈಸ್ ಎ ಕಾಂಬಿನೇಷನ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್. ಫಸ್ಟ್ ಪಾಯಿಂಟ್ ಹೆಂಗೆ ನಾವು ಇಟ್ಕೊತೀರಾ, ಮಿಷಿನ್ ಲ್ಯಾಂಗ್ವೇಜ್ is a combination of zeros and ones only. 0 ಮತ್ತು 1 ಇರುತ್ತೆ. ಓಕೆನಾ. ನೆಕ್ಸ್ಟ್, the zeros and ones is also represent as a sequence of voltage level means ಯಾವುದಪ್ಪ ಅಂದರೆ ಐ ಲೋ. ಓಕೆನಾ. ನೆಕ್ಸ್ಟ್, ಝೀರೋ indicate low, 1 indicate high.
ಇನ್ನೊಂದು ಡೆಫಿನೇಷನ್ ಏನ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಇಸ್ ಎ ಕಾಂಬಿನೇಷನ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್ ಓನ್ಲಿ. And machine level language is a sequence of voltage level is called high and low. Okay, next go for the advantages and disadvantages of assemble language. Low level language na advantages ಮತ್ತೆ disadvantages. Low level language advantages ఇక్కడ ಡಿಸ್ಅಡ್ವಾಂಟೇಜಸ್. ಅಡ್ವಾಂಟೇಜಸ್ ಏನಪ್ಪ ಅಂದರೆ ಈ ಮಿಷಿನ್ ಲರ್ನಿಂಗ್ ಲ್ಯಾಂಗ್ವೇಜು 0-1ರಿಂದ ಈ ಇನ್ಸ್ಟ್ರಕ್ಷನ್ನು ಡೈರೆಕ್ಟಾಗಿ ಮಿಷಿನ್ಗೆ ಅರ್ಥ ಆಗುತ್ತೆ. ಅಂದರೆ ಲೋ ಲೆವೆಲ್ ಲ್ಯಾಂಗ್ವೇಜಸ್ instruction can be directly the low level instruction can be directly operated by machine. Okay, next no need of convert. ಸಾಫ್ಟ್ವೇರ್ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಡ್ವಾಂಟೇಜಸ್ ಏನಾಗುತ್ತಪ್ಪ ಅಂದರೆ ಇಲ್ಲಿ ನಾವು ಮಿಷಿನು ಡೈರೆಕ್ಟಾಗಿ 0-1 ಅರ್ಥ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿಯ ಬೇರೆ ಕನ್ವರ್ಷನ್ ಸಾಫ್ಟ್ವೇರು ಬೇಕಾಗಲ್ಲ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಪಾಯಿಂಟು, low level language only have zeros and ones. 0 ಮತ್ತು 1 ಮಾತ್ರ ಇರುತ್ತೆ. ಓಕೆ, ಡಿಸ್ಅಡ್ವಾಂಟೇಜಸ್ಗೆ ಬಂದರೆ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ದ instruction is machine ಡಿಪೆಂಡೆಂಟ್. ಇವಾಗ ಒಂದು ಮಿಷಿನಿಂದ ಇನ್ನೊಂದು ಮಿಷಿನ್ಗೆ ಏನಾದ್ರು ಸಾಫ್ಟ್ವೇರ್ ಚೇಂಜ್ ಮಾಡಬೇಕಂದ್ರೆ ನೀವು ಅಗೇನ್ ಆ ಲ್ಯಾಂಗ್ವೇಜಸ್ನ ಚೇಂಜ್ ಮಾಡೋಕ್ಕೆ, ಯಾಕಂದರೆ ಇದು ಮಿಷಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟು ಇಟ್ ಈಸ್ ಡಿಫಿಕಲ್ಟ್ ಟು ಪ್ರೋಗ್ರಾಮ್. ಇದನ್ನು ಪ್ರೋಗ್ರಾಮ್ ಆಗಿ ಮಾಡೋದಕ್ಕೆ ತುಂಬ ಡಿಫಿಕಲ್ಟ್ ಆಗಿರುತ್ತೆ. ನೆಕ್ಸ್ಟ್ ಇಟ್ಸ್ ಡಿಫಿಕಲ್ಟ್ ಟು ಮಾಡಿಫೈ ಆ್ಯಂಡ್ ಡಿಬಗ್ ಅಂದರೆ ಸರಿ ಮಾಡೋದು ಅಂತ, ಡಿಬಗ್ ದ ಪ್ರೋಗ್ರಾಮ್. ಇಷ್ಟು ಅದರ ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್ ಯಾವುದು ನಿಮ್ಮ ಲೋ ಲೆವೆಲ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಗೋ ಫಾರ್ ದ ಅಸೆಂಬಲ್ ಲೆವೆಲ್ ಲ್ಯಾಂಗ್ವೇಜ್. ಅಸೆಂಬಲ್ ಲ್ಯಾಂಗ್ವೇಜ್ ಅಂದರೆ ಏನು ಅಂತ. ನೆಕ್ಸ್ಟ್ ಲ್ಯಾಂಗ್ವೇಜ್ ಈಸ್ ಸೆಕೆಂಡ್ ಒನ್, ಅಸೆಂಬಲ್ ಲ್ಯಾಂಗ್ವೇಜ್. ಅಸೆಂಬಲ್ ಲ್ಯಾಂಗ್ವೇಜ್ ಅಂದರೆ ಏನಪ್ಪ ಅಂದರೆ ಅಸೆಂಬಲ್ ಲ್ಯಾಂಗ್ವೇಜ್ ಈಸ್
combination of some codes. Assemble language, simple ಆಗಿ ಬರೆಯೋಣ. The assemble language is a combination of symbolic code. One marks question idu. What is assemble language anta? Assemble language is a combination of symbolic code. ಆಯಿತಾ. ನೆಕ್ಸ್ಟು ಪಾಯಿಂಟು, this code or instruction referred to ನ್ಯೂಮ್ಯಾನಿಕ್. ಇಲ್ಲಿ ಎಮ್ ಸೈಲೆಂಟ್ ಆಗುತ್ತೆ. NEMONICS ನ್ಯೂಮ್ಯಾನಿಕ್ is called as a mnemonic codes. Okay, next we go for the advantages and disadvantages. ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಸು. ಸಿಂಪಲ್ ಆಗಿ 2 ಲೈನ್ ಡೆಫಿನೇಷನ್ಸ್ ಇರುತ್ತೆ. advantages and then disadvantages. ಫಸ್ಟ್ ಅಡ್ವಾಂಟೇಜಸ್ ಏನಪ್ಪ ಅಂದರೆ, ಲಾಂಗ್ವೇಜ್ ನ್ಯೂಮ್ಯಾನಿಕ್ ಕೊಡೋದ್ರಿಂದ ಸಿಸ್ಟಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ದ ಲ್ಯಾಂಗ್ವೇಜ್ which can be easily understand by machine. Second point, the language is very language is very one second language ಜಾಗ ಸಾಕಾಗ್ತಿಲ್ಲ, ಕಾಣ್ತಿದೆಯಾ? ಈಸ್ ವೆರಿ ಈಸಿ ಟು ಡಿಬಗ್ ಅಂದರೆ ಸರಿ ಮಾಡೋದು. ಡಿಬಗ್ ಅಂದರೆ ಸರಿ ಮಾಡೋದು ಅಂತ. ಓಕೆನಾ? ಈಸಿ ಟು ಡಿಬಗ್. ಆಯಿತಾ? ಬಟ್ ಮಾಡಿಫೈಲ್ ಜಾಗ ಸಾಕಾಗಲ್ಲ, ಇಲ್ಲೇ ಬರಿತೀನಿ ಚಿಕ್ಕದಾಗಿ ನೋಡಿ. ಆ್ಯಂಡ್ ಮಾಡಿಫೈ. ಇಲ್ಲಿ ಡಿಸ್ಅಡ್ವಾಂಟೇಜ್ ಬಂದರೆ ಏನಪ್ಪ ಹೇಳ್ತೀವಿ ಅಂದರೆ, ಇಟ್ಸ್ ಓನ್ಲಿ ಕಂಟೈನ್ಸ್ ನ್ಯೂಮ್ಯಾನಿಕ್ ಕೋಡ್. ಓಕೆ, ನ್ಯೂಮ್ಯಾನಿಕ್ ಕೋಡ್ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ is machine dependent. ಓಕೆ, ಇದು ಮಿಷಿನ್ ಡಿಪೆಂಡೆಂಟ್ ಆಗಿರುತ್ತೆ. ನೆಕ್ಸ್ಟ್, ಯೂಸರ್ ವೆರಿ ಡಿಫಿಕಲ್ಟ್ ಯೂಸರ್ can difficult to understand the code. ಇದು ಅಸೆಂಬಲ್ ಲ್ಯಾಂಗ್ವೇಜ್ನ ಕೆಲಸ ಆಯಿತು. ನೆಕ್ಸ್ಟು